ಮಾರ್ಚ್ 2ರಿಂದ ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೆ ಇದೀಗ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಸದ್ಯಕ್ಕೆ ಮುಷ್ಕರ ಇಲ್ಲ, ಮುಷ್ಕರಕ್ಕೆ ಬದಲಾಗಿ ಉಪವಾಸ ಸತ್ಯಾಗ್ರಹವನ್ನ ಮಾಡುವಂತಹ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಮಾರ್ಚ್ 2ನೇ ತಾರೀಕಿನಿಂದ ಇನ್ನು ಮುಂದೆ ಉಪವಾಸ ಸತ್ಯಾಗ್ರಹ. ಸದ್ಯಕ್ಕೆ ಮುಷ್ಕರ ಕೈಬಿಡೋದಕ್ಕೆ ಕ್ರಿಯಾ ಸಮಿತಿ ನಿರ್ಧಾರ ಕೈಗೊಂಡಿದ್ದು 10 ದಿನಗಳ ಕಾಲ ಗಡುವು ನೀಡಿದ್ದಾರೆ ಜಂಟಿ ಕ್ರಿಯಾ ಸಮಿತಿಯವರು. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಈ ನಿರ್ಧಾರವನ್ನ ಕೈಗೊಂಡಿದ್ದು ಬಜೆಟ್ಗೂ ಮುನ್ನವೇ ಉಪವಾಸ ಸತ್ಯಾಗ್ರಹ ನಡೆಯಲಿದೆ. ಈ ಉಪವಾಸ ಸತ್ಯಾಗ್ರಹಕ್ಕೆ ವಿಭಾಗವಾರು ಸತ್ಯಾಗ್ರಹ ನಡೆಯುತ್ತೆ. ಮೊದಲು ಹಾಸನ, ಚಿಕ್ಕಮಗಳೂರು ಜಿಲ್ಲೆಯಿಂದ ಪ್ರತಿಭಟನೆ ಮಾಡ್ತಾರೆ. ಜೊತೆಗೆ ಬೆಂಗಳೂರಲ್ಲೂ ಕೂಡ ಹೋರಾಟವನ್ನ ನಡೆಸಲಿದ್ದಾರೆ. ಈಗಾಗಲೇ ಒಂದಷ್ಟು ಬೇಡಿಕೆಗಳನ್ನ ಏನು ಇಟ್ಟಿದ್ರು ಆ ಬೇಡಿಕೆಗಳಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಸಿಕ್ಕಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಮುಷ್ಕರವನ್ನ ಕೈಬಿಟ್ಟಿದ್ದಾರೆ. ಆದ್ರೆ ಹೋರಾಟವನ್ನ ಕೈಗೊಳ್ತಾರೆ. ಮಾರ್ಚ್ 2ರಿಂದ ಉಪವಾಸ ಸತ್ಯಾಗ್ರಹಕ್ಕೆ ನಿರ್ಧಾರವನ್ನ ಮಾಡಲಾಗಿದ್ದು ಸದ್ಯಕ್ಕೆ ಮುಷ್ಕರ ಕೈ ಬಿಡಲು ಜಂಟಿ ಕ್ರಿಯಾ ಸಮಿತಿ ನಿರ್ಧಾರವನ್ನ ಕೈಗೊಂಡಿದೆ. ಈ ಬಿಕ್ಕಟ್ಟು ಹಾಗೆ ಮುಂದುವರೆದಿರುವುದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಕಾರಣ ನಾವೇನು ಬೇಡಿಕೆಗಳನ್ನ ಇಟ್ಟಿದ್ವಿ ಅದನ್ನ ಈ ಸರ್ಕಾರದ ಮೂಲಕ ಅಥವಾ ಇಲ್ಲಿ ಯಾವ ರೀತಿಯಾಗಿ ಅದಕ್ಕೆ ಪರಿಹಾರ ಕೊಡಬೇಕಾಗಿತ್ತು ಅದನ್ನ ಕೊಟ್ಟಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ದಯವಿಟ್ಟು ನಂಬಿಕೆ ಇದೆ. ನಂಬಿಕೆ ಇದೆ. ನಂಬಿಕೆ ಇಡದಿದ್ರೆ ಇದಕ್ಕೆ ಅರ್ಥ ಇರೋದಿಲ್ಲ. ನಂಬಿಕೆ ಇದೆ. ಇಲ್ಲಿಂದ ಬಂದವ್ರೆ, ಈಗ ಇದಕ್ಕೆ ಬಂದಿದ್ದೀವ ಈಗ ಸಭೆ ಮುಕ್ತಾಯ ಆಗಿದೆ. ದಯವಿಟ್ಟು ಬೇಕು 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 ಹೋರಾಟ ಮುಂದುವರಿಯುತ್ತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಿ. ಬೆಂಗಳೂರು ಚಲೋ ಯಶಸ್ವಿಯಾಗಿದೆ. ಮಾರ್ಚ್ 2ರಿಂದ ಮತ್ತೆ ಒಳ್ಳೆಯ ಕಾರ್ಯಕ್ರಮ ಶುರುವಾಗುತ್ತೆ. ಮಾತಾಡ್ರಿ, ಮಾತಾಡ್ತಿದ್ರಲ್ಲ ಏನಂತ ಮಾತಾಡ್ತಾ ಹೋಗ್ತಿದ್ರಲ್ಲ, ವಿರೋಧ ಮಾಡ್ಕೊಂಡು. ಸರ್ಕಾರದ ನಿರ್ಧಾರಕ್ಕೆ ಸಾರಿಗೆ ನೌಕರರು ಒಪ್ತಾ ಇಲ್ಲ. ಆ ರಾಜ್ಯ ಸರ್ಕಾರ ಒಂದ್ ಕಡೆ ನಿಲುವು ಸಡಿಲಿಸಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಇದೀಗ ಹೋರಾಟವನ್ನ ಕೈಬಿಟ್ಟಿಲ್ಲ, ಆದ್ರೆ ಮುಷ್ಕರವನ್ನ ಕೈಬಿಟ್ಟಿದ್ದಾರೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ 10 ದಿನಗಳ ಗಡುವನ್ನ ಕೊಟ್ಟಿದ್ದಾರೆ ಇದೀಗ ನೌಕರರು. ಅದರಲ್ಲೂ ಕೂಡ ಜಂಟಿ ಕ್ರಿಯಾ ಸಮಿತಿ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ಕೈಗೊಂಡಿದ್ದು. ಆದ್ರೆ ಈ ನಿರ್ಧಾರಕ್ಕೆ ಅಲ್ಲಿದ್ದಂತಹ ನೌಕರರು ಒಂದಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನೆಷ್ಟು ದಿನಗಳ ಕಾಲ ಗಡುವು ಕೊಡ್ತೀರಿ ನೀವು ಅನ್ನುವ ಪ್ರಶ್ನೆಯನ್ನ ಕೂಡ ಅಲ್ಲಿ ನೌಕರರು ಕೇಳಿದ್ದಾರೆ. ಅದಕ್ಕೆ ಹೇಳಿದ್ದಾರೆ ಜಂಟಿ ಕ್ರಿಯಾ ಸಮಿತಿಯವರು, ಇದು ನಿಂತ ಹೋರಾಟ ಅಲ್ಲ ಅಥವಾ ಈ ಮುಷ್ಕರವನ್ನ ನಾವು ಕೈಬಿಟ್ಟಿದ್ದೀವಿ ಅನ್ನುವಂತಹ ಕಾರಣಕ್ಕೆ ಈ ಒಂದು ಹೋರಾಟ ಇಲ್ಲಿಗೆ ನಿಂತಿದೆ ಅನ್ನೋದು ಅರ್ಥ ಅಲ್ಲ. ಇದು ಕೇವಲ ಗಡುವನ್ನ ಕೊಡೋದಕ್ಕೆ ನಾವು ಮುಷ್ಕರವನ್ನ ಕೈಬಿಟ್ಟಿದ್ದೇವೆ. ಕೇವಲ 10 ದಿನಗಳ ಕಾಲ ಅವರಿಗೆ ಸಮಯಾವಕಾಶವನ್ನ ಕೊಟ್ಟಿರುವುದು. 10 ದಿನಗಳಲ್ಲೇ ನಿರ್ಧಾರವನ್ನ ಕೈಗೊಳ್ಳಬೇಕು. ಮಾರ್ಚ್ 2ನೇ ತಾರೀಕಿನಿಂದ ನಾವು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತೀವಿ ಅನ್ನುವಂತಹ ಒಂದು ನಿರ್ಧಾರವನ್ನ ಕೂಡ ಈಗ ತೆಗೆದುಕೊಳ್ಳಲಾಗಿದೆ. ಆದರೆ ಸದ್ಯಕ್ಕೆ ಅಂತೂ ಇದೀಗ ಮುಷ್ಕರವನ್ನ ಕೈಬಿಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಈಗ ನೇರ ಸಂಪರ್ಕದಲ್ಲಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಈಗಾಗಲೇ ರಾಜ್ಯ ಸರ್ಕಾರವೂ ಕೂಡ ಇಲ್ಲಿ ನಿಲುವು ಸಡಿಲಿಸಿಲ್ಲ, ಅವರ ಬೇಡಿಕೆಗಳು ಈಡೇರಿಲ್ಲ. ಬಟ್ ಈಗ ಒಂದು 10 ದಿನಗಳ ಗಡುವನ್ನ ಕೊಟ್ಟಿದ್ದಾರೆ. ಆ ಒಂದು 10 ದಿನಗಳಲ್ಲಿ ರಾಜ್ಯ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆಯಾ ಅನ್ನೋದು ಒಂದಾದ್ರೆ ಮುಂದಿನ ಹೋರಾಟ ಹೇಗೆ?
ನವತೇಜನ್, ಪ್ರಮುಖವಾಗಿ ನಾಳೆಯಿಂದ KSRTC ನೌಕರರ ಮುಷ್ಕರ ಇರುತ್ತಾ ಇಲ್ವಂತ ಏನು ಪ್ರಶ್ನೆಗಳು ಉದ್ಭವ ಆಗಿತ್ತಲ್ಲ, ಈಗ ತಾತ್ಕಾಲಿಕವಾಗಿ ಒಂದು ನಿರ್ಧಾರವನ್ನ ಜಂಟಿ ಕ್ರಿಯಾ ಸಮಿತಿ ಪ್ರಕಟವನ್ನು ಮಾಡಿದೆ. ಮಾರ್ಚ್ 2ರವರೆಗೂ ಸರ್ಕಾರಕ್ಕೆ ಒಂದು ಗಡುವನ್ನ ಕೊಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿರುವಂತ ಕಾರಣಕ್ಕಾಗಿ ನಾಳೆಯಿಂದ ಯಾವುದೇ ರೀತಿಯ ಮುಷ್ಕರವನ್ನ ಮಾಡೋದಿಲ್ಲ ಅನ್ನುವಂಥದ್ದನ್ನ ಜಂಟಿ ಕ್ರಿಯಾ ಸಮಿತಿಯ ಒಂದು ಸಂಘಟನೆಯವರು ಹೇಳಿರ್ತಕ್ಕಂಥದ್ದು. ಆದ್ರೆ ಈಗಾಗಲೇ ಫ್ರೀಡಂ ಪಾರ್ಕ್ ಮೇಲೆ ನಡೆದಿರ್ತಕ್ಕಂಥ ಪ್ರತಿಭಟನೆಯ ವೇಳೆ ಒಂದಿಷ್ಟು ನೌಕರರು ಕೂಡ ಜಂಟಿ ಕ್ರಿಯಾ ಸಮಿತಿಯ ಈ ಒಂದು ನಿರ್ಧಾರಕ್ಕೆ ಸಂಪರ್ಕದಲ್ಲಿ ಮಾಹಿತಿಯನ್ನು ಪಡ್ಕೊಳ್ತೀವಿ. ಅಂತದ್ರಲ್ಲಿ ಇವರು ಜೇಬಿಂದ ಸರ್ಕಾರದವ್ರು ಕೊಡ್ತಾ ಇಲ್ಲ, ನಮ್ಮ ಹಣನ ಅವ್ರು ನಮಗೆ ಕೊಡ್ತಾ ಇರೋದು, ಬೇರೆ ಅವ್ರಿಗೆ ಹಣದಿಂದ ಕೊಡ್ತಾ ಇಲ್ಲ. ಅಗ್ರಿಮೆಂಟ್ 24ರಿಂದ ಕೊಡ್ಬೇಕಾಯ್ತು, 25ರಿಂದ ಕೊಡ್ತೀನಿ ಅಂತಾರೆ. ಅದು ಆಗಲ್ಲ, ನಮ್ಗೆ ಬೇಕೇ ಬೇಕು ಇವಾಗ, ನಮ್ಗೆ ಇವಾಗೇ ಬೇಕು ಇವಾಗ. ಈಗ ಜಂಟಿ ಕ್ರಿಯಾ ಸಮಿತಿ ಹೇಳೋದು ಉಪ ಸತ್ಯಾಗ್ರಹ ಮಾಡೋಣ ಅಂತ ಹೇಳ್ತಾರಲ್ಲ, ಅದಕ್ಕೇನು ನಾವು ಉಪ ಸತ್ಯಾಗ್ರಹಕ್ಕೆ ಕೂತ್ಕೋತೀವಿ ಬೇಕಾರೆ, ಅದಕ್ಕೆ ರೆಡಿ ನಾವು. ಅವ್ರೇನ ಸೂಟ್ ಕೇಸ್ ಇಟ್ಕೊಂಡು ಇದ್ ಮಾಡ್ಕೋತೀವಿ ಅಂದ್ರೆ ಆಗ್ತಾ ಇಲ್ಲ, ನಾವು ಅದಕ್ಕೆ ಒಪ್ಪಲ್ಲ. ನಾವು ಒಬ್ಬ ತಗೊಂಡು ನಾವೇನ್ ಮಾಡಕ್ಕಾಗ್ತದೆ, ಒಬ್ಬ ಏನೋ ಮಾಡಿ ಏನ್ ಮಾಡಕ್ಕಾಗ್ತದೆ. ನಮಗೆ ಅದಕ್ಕೆ ನಮಗೆ ಬೇಕು, ನಮ್ಮ ಹೆಂಡತಿ ಮಕ್ಕಳು ಸಾಕಾಯ್ತಲ್ಲ, ನಮ್ಗೆ ಬೇಕು, ನಮ್ಗೆ ನಮ್ಮ ಅಮೌಂಟ್ ಬೇಕು, ಎಲ್ಲರೂ ಬೇಕು, ನಮ್ಗೆ ಎಲ್ಲ ಸವಲತ್ತು ಕೊಡ್ಬೇಕು. ನಮಗೆ ಏನ್ ಹೇಳಿದ್ರಲ್ಲ ಡಿಸಿಷನ್, ಅದನ್ನ ಒಪ್ತೀರಾ ನೀವು? ನಮಗೆ ಗೊತ್ತಿಲ್ಲ, ವಿಚಾರ ಗೊತ್ತಿಲ್ಲ ನಮ್ಗೆ, ನಾವು ಒಪ್ಪಕ್ಕೆ ಆಯ್ತಲ್ಲ. ನಮ್ಗೆ ನಾಳೆ ಬೇಕು, ನಾಳೆ ಸ್ಟ್ರೈಕ್ ಆಗ್ಬೇಕಾರೆ. ಹೇಳಿ ಸರ್. ನೋಡಿ, ಜಂಟಿ ಕ್ರಿಯಾ ಸಮಿತಿ ಏನು ಕ್ಯಾಮ್ರಾ ನೋಡಿ, ಬಿಡಿ ಕೈ ಬಿಡಿ. ಜಂಟಿ ಕ್ರಿಯಾ ಸಮಿತಿ ಏನ್ ತೀರ್ಮಾನ ತಗೊಂಡಿತ್ತೋ ಅದಕ್ಕೆ ನಾವು ಎಲ್ಲರೂ ಬದ್ಧವಾಗಿದ್ದೀವಿ. ಜಂಟಿ ಕ್ರಿಯಾ ಸಮಿತಿ ಏನ್ ಹೇಳುತ್ತೋ ಮುಂದೆ ಅದನ್ನ ನಡ್ಕೊಂತೀವಿ ನಾವು. ಈಗ ನಮಗೆ ಸರ್ಕಾರ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಬಂದ್ಬಿಟ್ಟು ಕಾಲಾವಕಾಶ ಕೇಳಿದೆ, ಅದಕ್ಕೆ ಜಂಟಿ ಕ್ರಿಯಾ ಸಮಿತಿಯವರು ಒಪ್ಪಿಕೊಂಡಿದ್ದಾರೆ, ಅದಕ್ಕೆ ನಮಗೆ ಒಪ್ಪಿಗೆ ಇದೆ. ಸರ್, ಖಂಡಿತ ನಾವು ಅವ್ರ ದುಡ್ಡು, ಸರ್ಕಾರ ದುಡ್ಡು ಕೇಳ್ತಾ ಇಲ್ಲ. ನಾವೇನು ಕಷ್ಟಪಟ್ಟಿದ್ದೀವಿ, 37 ವರ್ಷ ಸರ್ವಿಸ್ ಮಾಡಿ ಕಷ್ಟಪಟ್ಟಿದ್ದೀವಿ, ನಾವು ಕಷ್ಟಪಟ್ಟ ದುಡ್ಡು ನಮಗೆ ಕೊಡ್ಬೇಕಷ್ಟೇ, ಅವ್ರ ಕೈಯಿಂದ ಏನು ಕೇಳ್ತಾ ಇಲ್ಲ. ಆದ್ದರಿಂದ ಮಾನ್ಯ ಸರ್ಕಾರದವರು, ಸಿದ್ದರಾಮಯ್ಯ ಆಗಿರ್ಬೋದು, ರಾಮರೆಡ್ಡಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಮ್ಮ ಕಷ್ಟ ಏನಿದೆ ಸ್ಪಂದಿಸಿ 1/1/24ರಿಂದ ವೇತನ ಪರಿಷ್ಕರಣೆ, ಆಮೇಲೆ 38 ತಿಂಗಳು ಅಧಿಯಸ್ಸು ಅಷ್ಟೇ ಕೇಳ್ತಾರೆ. ಈಗ ಮುಷ್ಕರ ನಾಳೆಯಿಂದ ಏನಿರಲ್ಲ, ಸತ್ಯಾಗ್ರಹ ಇರೋದು, ಧರಣಿ ಸತ್ಯಾಗ್ರಹ. ಇದಕ್ಕೆ ನಿಮ್ ಸಮ್ಮತಿ ಇದೆಯಾ? ಖಂಡಿತ ಇದೆ, ಖಂಡಿತ ನ್ಯಾಯ ಇದೆ. ಅದೇ ಬರೋದು ಸರ್, ನಮಗೆ ಸರ್ಕಾರದಿಂದ ನ್ಯಾಯ ದೊರಕಿಲ್ಲ. ಆದರೂ ಕೂಡ ನಮ್ಮ ಜಂಟಿ ಕ್ರಿಯಾ ಸಮಿತಿಯಿಂದ ನೌಕರರಿಗೆ 10 ದಿವಸ ಸಮಯನ ಕೊಟ್ಟು ನಮ್ಮನ್ನ ಕರೆದು ಮಾತಾಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಒಪ್ಕೊಂಡು ಇದು ಮಾಡೋಣ. 10 ದಿವಸ ಅಂತ ಅವ್ರು ಹೇಳಿದ್ದಾರೆ, ಅದ್ರ ಮೇಲೆ ನಾವು ಕಾಯೋಣ. ಆದ್ರೂ ಕೂಡ ಅವರು ಸರ್ಕಾರ ಅರ್ಥ ಮಾಡ್ಕೋಬೇಕು. KSRTC ಕರ್ತವ್ಯ ನಿರ್ವಹಿಸ್ತಾ ಇರೋರು ಯಾವುದೇ IAS ಆಫೀಸರ್ ಮಕ್ಕಳಲ್ಲ, ರಾಜಕಾರಣಿ ಮಕ್ಕಳಲ್ಲ, ಬಡ ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು. ಡ್ರೈವರ್ ಆಗಿರೋರು ಯಾರು ರಾಜಕಾರಣಿ ಮಕ್ಕಳು ಡ್ರೈವರ್ ಆಗಿಲ್ಲ ಸರ್. ರಾಜಕಾರಣಿಗಳು ಕೋಟಿ ಖರ್ಚು ಮಾಡಿ ಎಲೆಕ್ಷನ್ ಗೆಲ್ತಾರೆ, ಆಮೇಲೆ ಬಂದು ಅವ್ರ ಸಂಬಳ ಹೆಚ್ಚಿಗೆ ಮಾಡ್ಕೊಳ್ತಾರೆ ವಿಧಾನಸೌಧದಲ್ಲಿ. ಅದ್ ಯಾರನ್ನ ಕೇಳ್ತಾರ? ಯಾರನ್ನೂ ಕೇಳಲ್ಲ. ನಾವು ನಮ್ಮ ಸಂಬಳ ಬೇಕು ಅಂದ್ರೆ ರಾಜಕಾರಣಿಗಳು ಕೇಳಬೇಕು, ಅಂತ ಪರಿಸ್ಥಿತಿನೂ ಬಂದಿದೆ. ಆದ್ರೂ ಕಾಯೋಣ, ನೋಡೋಣ. ಈಗ ನಿನ್ನೆ ಹೇಳಿದಾರಲ್ಲ ನಮ್ಮ ಉಪಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ? ನಾವು ಸರ್ಕಾರ ಸಂಕಷ್ಟದಲ್ಲಿದೆ ಅಂತ. ಸರ್ಕಾರ ಸಂಕಷ್ಟಕ್ಕೆ ಹೋಗಕ್ಕೆ KSRTC ಕಾರ್ಮಿಕರು ಕಾರಣನ? ಇವ್ರನ್ನ ಸರ್ಕಾರ ಸಂಕಷ್ಟಕ್ಕೆ ಹೋಗೋಕೆ KSRTC ಕಾರ್ಮಿಕರು ಕಾರಣನ? ನಾವು ತಿಳಿದೀವ? ನಾವು ಅವ್ರು ಮಾಡಿರೋ ಶಕ್ತಿ ಯೋಜನೆನ ಫಲಪ್ರದ ಮಾಡಿದೀವ ಇಲ್ವಾ? ನೀವಿದ್ದೀರಲ್ವಾ ವಿಡಿಯೋದವರು? ಹೇಳಿ, ಮೀಡಿಯಾದವ್ರು ನೀವ್ ಹೇಳಿ, ನಾವು ಗೆಲ್ಸಿದೀವ ಇಲ್ವಾ ಅವ್ರ ಶಕ್ತಿ ಯೋಜನೆನ? ಅವರಿಂದ ಓಕೆ ಅಲ್ಲ, 11 ಗಂಟೆಯಿಂದ ಬಜೆಟ್ ಅಲ್ಲಿ ಇರ್ತಾರೆ. KSRTC MD ಅವರಿಗೆ ಯಾವುದೇ ಬಜೆಟ್ ಇಲ್ಲ. ಬಜೆಟ್ ಅಧಿವೇಶನ ಶುರು ಆದ್ಮೇಲೆ ಅವ್ರು ಬಿಸಿ ಆಗ್ತಾರೆ. ಅದಕ್ಕೆ ಮುಂಚೆ ಮಾತುಕತೆ ಕರೆದ್ರೆ ನಾವು ಹೋಗಿ ಮಾತಾಡ್ತೀವಿ. ಏನು ಒಂದೇ ಮೀಟಿಂಗ್ ಅಲ್ಲಿ ಏನು ಇತ್ಯರ್ಥ ಆಗೋದಿಲ್ಲ. ಅದರಿಂದ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ನಾವು ಅವ್ರನ್ನ ವಿನಂತಿ ಮಾಡ್ಕೊಂಡ್ವಿ, ನೀವೊಂದು ಮೀಟಿಂಗ್ ಕರೀರಿ ಅಂತ. ಅವ್ರೇನು ಹೇಳಿದ್ದಾರೆ, ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹತ್ರ ಮಾತಾಡಿ ನಿಮ್ಗೊಂದು ಡೇಟ್ ಕೊಟ್ಬಿಡ್ತೀನಿ ಸದ್ಯದಲ್ಲೇ ಅಂದ್ರು. ಸೊ ಅದರಿಂದ ತಾಳ್ಮೆ ಇಲ್ಲದೆ ಇದ್ರೆ ಇಷ್ಟು ದೊಡ್ಡ ಜನಸಮುದಾಯನ ಒಂದು ಸಂಘಟನೆನ ಲೀಡ್ ಮಾಡೋದು ಸುಲಭ ಅಲ್ಲ. ತಾಳ್ಮೆ ಕೆಟ್ಟರೆ ಏನಾಗುತ್ತೆ? ಅಕಸ್ಮಾತ್ ಇವತ್ತೊಂದು ಒಂದು ಸೆಕ್ಷನ್ ಆಫ್ ದಿ ವರ್ಕರ್ಸ್ ಇಮಿಡಿಯೇಟ್ಲಿ ಅನೌನ್ಸ್ ಮಾಡಿ ಅಂದ್ರು. ಅನೌನ್ಸ್ ಮಾಡಿದ್ರೆ ಏನಾಗುತ್ತೆ? 21ನೇ ಇಸ್ವಿಲಿ ಆಗಿದ್ದಾಗುತ್ತೆ. ಸರ್ಕಾರ ನಿಮ್ಮ ಹತ್ರ ಮಾತುಕತೆ ಮಾಡ್ತೀವಿ ಅಂತ ಹೇಳಿದ್ರು ನೀವು ಆ ಅವಕಾಶ ಉಪಯೋಗಿಸ್ಕೊಳ್ಳದೆ ನೀವು ಏಕಾಏಕಿ ಸ್ಟ್ರೈಕ್ ಮಾಡ್ತೀವಿ ಅಂದ್ರೆ ಏನಾಗುತ್ತೆ? ಅದರಿಂದ ನಾವು ಹಳಿ ತಪ್ಪಬಾರ್ದು.
ಈಗಾಗಲೇ ಮಾಡಿರ್ತಕ್ಕಂಥ ಹೋರಾಟಕ್ಕೆ ಭಾಗಶಃ ಪ್ರತಿಫಲ ಸಿಕ್ಕಿದೆ. ನಾವು ಇದನ್ನ ಉಳಿಸ್ಕೊಂಡು ಈಗ ಪಡಿಬೇಕಾಗಿರೋದಕ್ಕೆ ಹೋರಾಟ ಮುಂದುವರಿಸ್ತೀವಿ. ಅದರಿಂದ ನಾವು ಯಾವುದೇ ಡಿಮಾಂಡ್ಗಳನ್ನ ಕಾಂಪ್ರಮೈಸ್ ಮಾಡಿಲ್ಲ. ಮತ್ತು ಅಟ್ ದಿ ಸೇಮ್ ಟೈಮ್ ಪಬ್ಲಿಕ್ ಅವರನ್ನ ನಾವು ವಿ ಆರ್ ನಾಟ್ ಹೋಲ್ಡಿಂಗ್ ದೆಮ್ ಟು ರ್ಯಾನ್ಸಮ್. ಅದರಿಂದ ನಾವು ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದೀವಿ. ಅದರಿಂದ ಜನಗಳ ಆಕ್ರೋಶ ಇಮಿಡಿಯೇಟ್ ಆಗಿ ನೀವು ಕಾರ್ಯಕ್ರಮ ಕೊಡಬೇಕು ಅನ್ನುವಂಥ ಆಕ್ರೋಶ ನಮ್ಗೆ ಅರ್ಥವಾಗುತ್ತೆ. ಅವ್ರ ಭಾವನೆಗಳನ್ನು ಗೌರವಿಸ್ತೀವಿ ನಾವು. ಅಟ್ ದಿ ಸೇಮ್ ಟೈಮ್ ಇಡೀ ಸಾರಿಗೆ ನೌಕರರು 1,15,000 ಜನನು ಆ ಮನಸ್ಥಿತಿಗೆ ಬರೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ನಾವು ತಮ್ಮ ಮೂಲಕ ಸರ್ಕಾರನ ಮತ್ತೆ ಆಡಳಿತ ವರ್ಗನ ನಾವು ವಿನಂತಿ ಮಾಡ್ತೀವಿ. ತಮಗೆ ಮಾಧ್ಯಮದ ಸ್ನೇಹಿತರು ಈ ಒಂದು ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಆಗಲಿಕ್ಕೆ ಕಾರಣೀಭೂತರು. ತಾವು ನಿರಂತರವಾಗಿ ಸಾರಿಗೆ ನೌಕರರ ನೋವಿಗೆ, ಸಂಕಟಕ್ಕೆ ಮತ್ತೆ ಆಕ್ರೋಶಕ್ಕೆ ದನಿಯಾಗಿ ಕೆಲಸ ಮಾಡಿದ ಕಾರಣ ಸರ್ಕಾರ ಈ ಒಂದು ತೀರ್ಮಾನಕ್ಕೆ ಬಂದಿದೆ ಮತ್ತು ಹೋರಾಟಕ್ಕೆ ಅವಕಾಶ ಆಸ್ಪದ ಮತ್ತು ಮುಂದುವರೆದಿದೆ. ಸೊ ನಿಮ್ಮ ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನ ಸದ್ಯಕ್ಕೆ ಇದೀಗ ನಿಲ್ಲಿಸುವಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಆದರೆ ಮುಷ್ಕರ ನಿಲ್ಲತ್ತೆ ಹೊರತು ಈ ಒಂದು ಹೋರಾಟ ಕಂಟಿನ್ಯೂ ಆಗುತ್ತೆ. ಸರ್ಕಾರಕ್ಕೆ ಒಂದು ಅವಕಾಶವನ್ನ ಕೊಡೋಣ, 10 ದಿನಗಳ ಕಾಲ ಇದೀಗ ಅವಕಾಶವನ್ನ ನೀಡಿದ್ದಾರೆ ಜಂಟಿ ಕ್ರಿಯಾ ಸಮಿತಿಯವರು. ಈಗಾಗಲೇ ಅನೇಕ ನೌಕರರು ಇದಕ್ಕೆ ಒಪ್ತಾ ಇಲ್ಲ. ಕೆಲವು ಮುಖಂಡರುಗಳು ಈ ಏನು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಕೆಲವು ನೌಕರರು ಹೇಳಿದ್ರೆ, ಇನ್ನು ಕೆಲವರು ನಮ್ಮ ಒಪ್ಪಿಗೆ ಇದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇದೀಗ ಒಂದು ರೀತಿಯಂತಹ ಗೊಂದಲದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಜಂಟಿ ಕ್ರಿಯಾ ಸಮಿತಿಯವರು ಯಾಕೆ ಅವರಿಗೆ ಮತ್ತೆ ಮತ್ತೆ ಅವಕಾಶ ಕೊಡಬೇಕು ಅನ್ನುವಂಥ ಪ್ರಶ್ನೆಯನ್ನ ಕೆಲವು ನೌಕರರು ಕೇಳ್ತಾ ಇದ್ದಾರೆ. ಆದ್ರೆ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಂಟಿ ಕ್ರಿಯಾ ಸಮಿತಿಯವರು ತೆಗೆದುಕೊಂಡಿರುವಂತಹ ನಿರ್ಧಾರ ಏನಪ್ಪಾ ಅಂತ ಹೇಳಿದ್ರೆ, ಸರ್ಕಾರಕ್ಕೆ ಒಂದು ಅವಕಾಶವನ್ನ ನೀಡೋಣ ಅಂತ ಹೇಳಿ. ಇವಾಗ ಜಂಟಿ ಕ್ರಿಯಾ ಸಮಿತಿ ಏನ್ ತೀರ್ಮಾನ ತಗೊಂಡಿದೆ ಅದು ಫೈನಲ್. ವಿರೋಧ ಯಾರೋ ಕಳಿಸಿರ್ತಾರೆ, ಮಾತಾಡ್ತಾರೆ ಅಷ್ಟೇ. ಆದ್ರೆ ಇವಾಗ ಜಂಟಿ ಕ್ರಿಯಾ ಸಮಿತಿ ಒಂದು ಹೋರಾಟ ಕೈಗೆತ್ಕೊಂಡಿದೆ. ಅವ್ರು ಏನ್ ಹೇಳ್ತಾರೆ ಅದು ಅಂತಿಮ. ನಮ್ಮ ತಂದೆಯವರು ಕೂಡ ಹೇಳ್ತಾ ಇದ್ದು, ಅವರು ಮನವಿ ಇದ್ದಿದ್ದು ಕೊನೆಗೆ ಸಾವಿನಲ್ಲಿ ತಾವು ಕೂಡ CM ಅವರು ಮನೆಗೆ ಬಂದಾಗ ಭೇಟಿ ಮಾಡಿ ನೀವು ಮನವಿ ಕೂಡ ಮಾಡ್ಕೊಂಡಿದ್ರಿ. ಅದು ಈಡೇರಿದೆ ಅಂತ ಅನ್ಸುತ್ತಾ ನೋಡಿ, ಎಲ್ಲವೂ ಒಂದೇ ಸಲಕ್ಕೆ ಈಡೇರತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಬೇಕೋ ಬೇಡವೋ ಈ ರಾಜಕೀಯ ಪಕ್ಷಗಳು ಕಾರ್ಮಿಕ ಪರವಾದ ಪಕ್ಷಗಳಲ್ಲ. ಅದು ನಮಗೂ ಗೊತ್ತು, ನಿಮಗೂ ಗೊತ್ತು. ಆದ್ರೆ ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿದೆ, ಮತ್ತೆ ಮಾತುಕತೆಗೆ ತೆರೆದಿದೆ ಅಂತ ಕೂಡ ಸರ್ಕಾರ ಹೇಳಿದೆ. ಆಮೇಲೆ ನೆಗೋಷಿಯಬಲ್ ಅಂತ ಹೇಳಿದೆ. ಹಾಗಾಗಿ ಜಂಟಿ ಕ್ರಿಯಾ ಸಮಿತಿ ಏನ್ ತೀರ್ಮಾನ ತಗೊಂಡಿದೆ ಅದು ಸ್ಪಷ್ಟವಾಗಿದೆ. ಅದು ಹಾಗೆ ನಡ್ಕೊಂಡು ಈಗ ಆದೇಶವನ್ನ ನೀವು ರಿಸೀವ್ ಮಾಡ್ಕೋಬೇಕಾ? ಈಗ ಸರ್ಕಾರ ಹೊರಡಿಸಿರುವಂತಹ ಆದೇಶವನ್ನ ಹಿಂಬಾಕಿ ವೇತನ 28 ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದನ್ನ ತಗೊಳ್ಳೋದು ಒಳ್ಳೇದಾ ಅಥವಾ ಇಲ್ಲ ಆದೇಶವನ್ನೇ ತಿರಸ್ಕರಿಸೋದು? ಈಗ ಇದು ನಾನು ವ್ಯಕ್ತಿಗತವಾಗಿ ನಾನೇನು ಹೇಳಕ್ ತಯಾರಿ. ಕ್ರಿಯಾ ಸಮಿತಿಯ ಹಿನ್ನೆಲೆಯಲ್ಲಿ ಹೇಳೋದು, ಜಂಟಿ ಕ್ರಿಯಾ ಸಮಿತಿ ಲೀಡರ್ಸ್ ಇವಾಗ ಆಗ್ಲೇ ಕೊಟ್ಟಿದ್ದಾರೆ, ಏನು ಮಾತು ಇವಾಗ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಅವ್ರು ಏನ್ ಮಾಡಿದ್ದಾರೆ ಅದು ಅಂತಿಮ. ಜಂಟಿ ಕ್ರಿಯಾ ಸಮಿತಿ ಹಾಗೆಯೇ ಸರ್ಕಾರದ ನಡುವಿನ ಮಾತುಕತೆ ಫಲಪ್ರದ ಆಗಿಲ್ಲ. ಆದರೆ ಒಂದು ಅವಕಾಶವನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಆ ಅವಕಾಶವನ್ನು ನಾವು ಉಪಯೋಗಿಸಿಕೊಳ್ಳೋಣ, ತಾಳ್ಮೆಯಿಂದ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಪರಿಹಾರವನ್ನು ಕಂಡುಕೊಳ್ಳೋಣ ಅನ್ನುವಂತಹ ನಿರ್ಧಾರಕ್ಕೆ ಈಗ ಬಂದಿದ್ದಾರೆ. ಆದರೆ ಕೆಲವು ನೌಕರರಲ್ಲಿ ಕೇಳ್ತಾ ಇದ್ದಾರೆ, ಇನ್ನೆಷ್ಟು ದಿನ ಅವಕಾಶವನ್ನು ಕೊಡ್ತೀರಿ, ಅದು ಆಗಲ್ಲ ಅನ್ನುವಂತಹ ವಿರೋಧವನ್ನು ಕೂಡ ಅಲ್ಲಿ ವ್ಯಕ್ತಪಡಿಸಿದಂತಹ ಸಂದರ್ಭದಲ್ಲಿ ನೌಕರರಿಗೆ ಯಾವ ಕಾರಣಕ್ಕಾಗಿ 10 ದಿನಗಳ ಕಾಲ ಡೆಡ್ಲೈನ್ ಅನ್ನ ನೀಡಲಾಗಿದೆ ಅನ್ನೋದನ್ನ ತಿಳಿಸುವಂತಹ ಪ್ರಯತ್ನವನ್ನ ಕೂಡ ಅಲ್ಲಿ ಮಾಡಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಈ ಮಾರ್ಚ್ 2ನೇ ತಾರೀಕಿನಿಂದ ಉಪವಾಸ ಸತ್ಯಾಗ್ರಹವನ್ನ ಮಾಡೋಣ ಅನ್ನುವಂತಹ ನಿರ್ಣಯವನ್ನ ಕೈಗೊಂಡಿದ್ದಾರೆ. ಅದು ವಿಭಾಗವಾರು ಉಪವಾಸ ಸತ್ಯಾಗ್ರಹಕ್ಕೆ ಕೂಡ ಈಗ ನಿರ್ಣಯವನ್ನ ಕೈಗೊಂಡಿರೋದು. ಅಲ್ಲಿವರೆಗೂ ಸರ್ಕಾರಕ್ಕೆ ಅವಕಾಶ ಇದೆ, ಟೈಮ್ ಇದೆ. ಆ ಸಂದರ್ಭದಲ್ಲಿ ಅವರು ಮಾತುಕತೆಯನ್ನ ಮಾಡಬೇಕು. ಈಗ ಒಂದು ಅವಕಾಶ ತೆರೆದುಕೊಂಡಿದೆ, ಬಾಗಿಲು ತೆರೆದುಕೊಂಡಿದೆ. ನಮ್ಮ ಸಮಸ್ಯೆಗೆ ಪರಿಹಾರವನ್ನ ಕೊಡಿಸುವಂತಹ ಒಂದು ಪ್ರಯತ್ನಗಳು ಆಗತ್ತೆ ಅನ್ನೋದನ್ನ ಕೂಡ ಜಂಟಿ ಕ್ರಿಯಾ ಸಮಿತಿಯವರಿಗೆ ಅಲ್ಲಿನ ನೌಕರರಿಗೆ ಹೇಳಿದ್ದಾರೆ. ಸದ್ಯಕ್ಕೆ ಕೆಲವು ಮುಖಂಡರುಗಳು ಒಪ್ಪಿದ್ದಾರೆ, ಕೆಲವು ನೌಕರರು ಒಪ್ತಾ ಇಲ್ಲ. ಅವರನ್ನ ಒಪ್ಪಿಸುವಂತಹ ಕೆಲಸವನ್ನ ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ. ಆದ್ರೆ ನೌಕರರು ಹೇಳ್ತಾ ಇದ್ದಾರೆ, ನೀವು ಇನ್ನೆಷ್ಟು ಅವಕಾಶವನ್ನ ಕೊಡ್ತೀರಿ, ಅವರಿಗೆ ಇನ್ನೆಷ್ಟು ದಿನ ಬೇಕು ಈ ರೀತಿಯಾದ ಸಮಸ್ಯೆನ ಸರಿ ಮಾಡ್ಕೊಳ್ಳೋದಕ್ಕೆ? ನಮಗೂ ಕೂಡ ಹೆಂಡತಿ ಮಕ್ಕಳಿದ್ದಾರೆ, ನಮಗೂ ಸಂಸಾರ ಇದೆ. ಸರ್ಕಾರ ಈ ರೀತಿಗೆ ದಿವಾಳಿ ಆಗೋದಕ್ಕೆ ನಾವು ಕಾರಣನ? ಶಕ್ತಿ ಯೋಜನೆಯನ್ನ ಮಾಡಿದ್ರು, ಅದನ್ನ ಸಕ್ಸಸ್ ಮಾಡಿದೀವಿ ನಾವು. ಅಂತಹ ಸಕ್ಸಸ್ ಅನ್ನ ಇದೀಗ ನಾವು ಅಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ನಮಗೆ ಬೇಕಾದಂತಹ
ಪರಿಹಾರಗಳನ್ನ ಕೊಡ್ತಾ ಇಲ್ಲ ಅಥವಾ ನಮಗೆ ಬೇಕಾದಂತಹ ಸವಲತ್ತುಗಳನ್ನ ಕೊಡ್ತಾ ಇಲ್ಲ. ನಾವು ಹೋರಾಟವನ್ನ ಮಾಡಬೇಕಾದಂತಹ ಪರಿಸ್ಥಿತಿಯನ್ನ ಸರ್ಕಾರ ತಂದೊಡ್ಡಿದೆ ಅನ್ನುವಂತಹ ವಿಚಾರವನ್ನ ಕೂಡ ಅಲ್ಲಿರುವಂತಹ ನೌಕರರು ಹೇಳ್ತಾ ಇದ್ದಾರೆ. ನಾವು ಅವ್ರನ್ನ ವಿನಂತಿ ಮಾಡ್ಕೊಂಡ್ವಿ, ನೀವೊಂದು ಮೀಟಿಂಗ್ ಕರೀರಿ ಅಂತ. ಅವ್ರೇನು ಹೇಳಿದ್ದಾರೆ, ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹತ್ರ ಮಾತಾಡಿ ನಿಮ್ಗೊಂದು ಡೇಟ್ ಕೊಟ್ಬಿಡ್ತೀನಿ ಸದ್ಯದಲ್ಲೇ ಅಂದ್ರು. ಸೊ ಅದರಿಂದ ತಾಳ್ಮೆ ಇಲ್ಲದೆ ಇದ್ರೆ ಇಷ್ಟು ದೊಡ್ಡ ಜನಸಮುದಾಯನ ಒಂದು ಸಂಘಟನೆನ ಲೀಡ್ ಮಾಡೋದು ಸುಲಭ ಅಲ್ಲ. ತಾಳ್ಮೆ ಕೆಟ್ಟರೆ ಏನಾಗುತ್ತೆ, ಅಕಸ್ಮಾತ್ ಇವತ್ತೊಂದು ಜನ ಒಂದು ಸೆಕ್ಷನ್ ಆಫ್ ದಿ ವರ್ಕರ್ಸ್ ಇಮಿಡಿಯೇಟ್ಲಿ ಅನೌನ್ಸ್ ಮಾಡಿ ಅಂದ್ರು. ಅನೌನ್ಸ್ ಮಾಡಿದ್ರೆ ಏನಾಗುತ್ತೆ, 21ನೇ ಇಸ್ವಿಲಿ ಆಗಿದ್ದಾಗುತ್ತೆ. ಸರ್ಕಾರ ನಿಮ್ಮ ಹತ್ರ ಮಾತುಕತೆ ಮಾಡ್ತೀವಿ ಅಂತ ಹೇಳಿದ್ರು ನೀವು ಆ ಅವಕಾಶ ಉಪಯೋಗಿಸ್ಕೊಳ್ಳದೆ ನೀವು ಏಕಾಏಕಿ ಸ್ಟ್ರೈಕ್ ಮಾಡ್ತೀವಿ ಅಂದ್ರೆ ಏನಾಗುತ್ತೆ. ಅದರಿಂದ ನಾವು ಹಳಿ ತಪ್ಪಬಾರ್ದು. ಈಗಾಗಲೇ ಮಾಡಿರ್ತಕ್ಕಂಥ ಹೋರಾಟಕ್ಕೆ ಭಾಗಶಃ ಪ್ರತಿಫಲ ಸಿಕ್ಕಿದೆ. ನಾವು ಇದನ್ನ ಉಳಿಸ್ಕೊಂಡು ಈಗ ಪಡಿಬೇಕಾಗಿರೋದಕ್ಕೆ ಹೋರಾಟ ಮುಂದುವರಿಸ್ತೀವಿ. ಅದರಿಂದ ನಾವು ಯಾವುದೇ ಡಿಮಾಂಡ್ಗಳನ್ನ ಕಾಂಪ್ರಮೈಸ್ ಮಾಡಿಲ್ಲ. ಮತ್ತು ಅಟ್ ದಿ ಸೇಮ್ ಟೈಮ್ ಪಬ್ಲಿಕ್ ಅವರನ್ನ ನಾವು ವಿ ಆರ್ ನಾಟ್ ಹೋಲ್ಡಿಂಗ್ ದೆಮ್ ಟು ರ್ಯಾನ್ಸಮ್. ಅದರಿಂದ ನಾವು ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದೀವಿ. ಅದರಿಂದ ಜನಗಳ ಆಕ್ರೋಶ, ಇಮಿಡಿಯೇಟ್ ಆಗಿ ನೀವು ಕಾರ್ಯಕ್ರಮ ಕೊಡಬೇಕು ಅನ್ನುವಂಥ ಆಕ್ರೋಶ ನಮ್ಗೆ ಅರ್ಥವಾಗುತ್ತೆ. ಅವ್ರ ಭಾವನೆಗಳನ್ನು ಗೌರವಿಸ್ತೀವಿ ನಾವು. ಅಟ್ ದಿ ಸೇಮ್ ಟೈಮ್ ಇಡೀ ಸಾರಿಗೆ ನೌಕರರು 1,15,000 ಜನನು ಆ ಮನಸ್ಥಿತಿಗೆ ಬರೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ನಾವು ತಮ್ಮ ಮೂಲಕ ಸರ್ಕಾರ ನಾವು ಅದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಏಕಪಕ್ಷೀಯವಾದಂಥ ಈ ನೋಟಿಫಿಕೇಶನ್ ನಾವು ಒಪ್ಪೋದಿಲ್ಲ. ಇವತ್ತ ಸಾರಿಗೆ ನಿಗಮಗಳ ನೌಕರರು ನಾವು ಈ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವಂಥ ಕಾರಣದಿಂದ ರಾಜ್ಯ ಸರ್ಕಾರ 9 ಗಂಟೆಗೆ ನಿನ್ನೆ ರಾತ್ರಿ 9 ಗಂಟೆಗೆ ಆ ನೋಟಿಫಿಕೇಶನ್ ತಂದಿದೆ. ಅದೆಲ್ಲ ಆಗಿದೆ. ಈಗ ನೀವು ತೆಗೆದುಕೊಂಡಂತ ನಿರ್ಣಯಗಳು ನಾವು ಏನು ಸರ್ಕಾರ ಈಗ ನಿಮ್ಮ ಜೊತೆ ಮಾತುಕತೆ ಆಡಿ ಏನು ಪೇ ಫಿಕ್ಸೇಷನ್ ಮಾಡ್ತೀವಿ ಅಂತ ಹೇಳಿದಿರಿ, ಆ ಪೇ ಫಿಕ್ಸೇಷನ್ ಅನ್ನ 2ನೇ ತಾರೀಕಿನೊಳಗೆ ಮಾತುಕತೆ ಕರೆದು ಸೆಟ್ಲ್ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಗಮನಕ್ಕೆ ಏನು ನೋಟಿಫಿಕೇಶನ್ ತಂದಿದ್ದಾರೆ, ಆ ನೋಟಿಫಿಕೇಶನ್ ನಲ್ಲಿ ಮುಂಚೆ 27ಕ್ಕೆ ಅಂತ ಇದ್ದದ್ದನ್ನ ಈಗ 1/4/25ಕ್ಕೆ ಅಂತ ತಂದಿದ್ದಾರೆ. ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, 1/1/24ರಿಂದಲೇ ವೇತನ ಪರಿಷ್ಕರಣೆ ಆಗಬೇಕು ಸಾರಿಗೆ ನಿಗಮಗಳ ನೌಕರರಿಗೆ. ಅದನ್ನ ನೀವು ಏನು ಮಾತುಕತೆ ಕರಿತೀವಿ ಅಂತ ಹೇಳಿದ್ದೀರಾ, ಅಷ್ಟರೊಳಗೆ ಆ ನೋಟಿಫಿಕೇಶನ್ ರದ್ದು ಮಾಡಬೇಕು. 1/1/24ರಿಂದ ಜಂಟಿ ಕ್ರಿಯಾ ಸಮಿತಿಯ ಜೊತೆ ಪ್ರಜಾಸತ್ತಾತ್ಮಕವಾಗಿ ಮಾತನಾಡಿ ನೀವು ಏನು 25% ನಾವು ವೇತನ ಹೆಚ್ಚಳವನ್ನು ಕೇಳಿದೀವಿ ಅದನ್ನ ಸೆಟ್ಲ್ ಮಾಡಬೇಕು ಅಂತಕ್ಕಂಥ ಅವಕಾಶವನ್ನ 2ನೇ ತಾರೀಕಿನವರೆಗೂ ಕೊಟ್ಟಿದ್ದೀವಿ. 2ನೇ ತಾರೀಕಿನೊಳಗೆ ಅವರು ಮಾಡದೇ ಇದ್ರೆ ಸಾರಿಗೆ ನಿಗಮಗಳ ನೌಕರರು ನಾವು ನಿರಂತರವಾದಂತ ಧರಣಿ ಸತ್ಯಾಗ್ರಹವನ್ನ ಇದೇ ಸ್ವಾತಂತ್ರ್ಯ ಯೋಧರ ಪಾರ್ಕಲ್ಲಿ ಮಾಡ್ತೀವಿ ಅಂತಕ್ಕಂಥ ಒಂದು ನಿರ್ಣಯವನ್ನ ಜಂಟಿ ಕ್ರಿಯಾ ಸಮಿತಿ ಕೈಗೊಂಡಿದೆ. ಸರ್, ಇವತ್ತು ನೀವು ಸಭೆಯಲ್ಲೂ ಕೂಡ ಹೇಳ್ತಾ ಇದ್ರಿ, ಒಂದು ವೇಳೆ ನಮ್ಮ ಸರ್ಕಾರ ಬೇಡಿಕೆ ಈಡೇರಿಸದೇ ಇದ್ರೆ ನಾವು ಮುಷ್ಕರ ಮಾಡ್ತೇವೆ ಅಂತ ಹೇಳಿ. ಈಗ ಅದು ಬದಲಾವಣೆ. ಈಗ ಸರ್ಕಾರ ಪೂರ್ಣ ಪ್ರಮಾಣದ ನಮಗೆ ಪ್ರತಿಫಲ ಕೊಟ್ಟಿಲ್ಲ ಅನ್ನೋದು ನಿಜ. ಆದರೆ 14 ತಿಂಗಳಿದ್ದದನ್ನ 26 ತಿಂಗಳು ಮಾಡಿದ್ದಾರೆ, 12 ತಿಂಗಳು ಹೆಚ್ಚಳ ಮಾಡಿದ್ದಾರೆ. 27ಕ್ಕೆ ಅಗ್ರಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದನ್ನ 1/4/25ರಿಂದ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಪೂರ್ಣ ಪ್ರಮಾಣದ ತೃಪ್ತಿ ನಮ್ಗಿಲ್ದೇ ಇದ್ರೂ ಕೂಡ ಅದು ಪಾಸಿಟಿವ್ ಒಂದು ಲೈನ್ ಅನ್ನ ಸರ್ಕಾರ ತಗೊಂಡಿದೆ. ಇಂಥ ಸಂದರ್ಭದಲ್ಲಿ ನಾವು ಇವತ್ತನೇ ಮುಷ್ಕರ ಮಾಡ್ತೀವಿ ಅನ್ನೋದು ಸರಿಯಾದಂಥದ್ದಲ್ಲ. ನಾವು ಒಂದ್ ವೇಳೆ ಈ ನೋಟಿಫಿಕೇಶನ್ ಮಾಡದೇ ಇದ್ರೆ ನಾವು ಇವತ್ತಿನಿಂದ ಮುಷ್ಕರಕ್ಕೆ ಕರೆ ಕೊಡ್ತಾ ಇದ್ವಿ. ಇವತ್ತಿನಿಂದ ರಾಜ್ಯಾದ್ಯಂತ ಮುಷ್ಕರ ಆಗೋದು. ಈಗ ನೋಟಿಫಿಕೇಶನ್ ಬಂದು ನಿಮ್ಮ 25% ವೇತನ ಹೆಚ್ಚಳದ ಬಗ್ಗೆ ಜಂಟಿ ಕ್ರಿಯಾ ಸಮಿತಿಯನ್ನ ಕರೆದು ಮಾತನಾಡ್ತೀನಿ ಅಂತ ಹೇಳಿದರೆ ಅದರ ಅರ್ಥ ಏನು ಅಂದ್ರೆ ಕಾರ್ಮಿಕ ಸಂಘಟನೆಗಳ ಜೊತೆ ಮಾತನಾಡಿ ನಿರ್ಣಯ ಮಾಡಲಿಕ್ಕೆ ಸರ್ಕಾರ ಒಂದು ಚಾನೆಲ್ನ ಓಪನ್ ಮಾಡ್ಕೊಂಡಿದೆ. ನಾವು ಈಗ ಅದಕ್ಕೆ ವಿನಂತಿ ಮಾಡ್ತಾ ಇರೋದು, ನೀವು ಮಾಡಿರ್ತಕ್ಕಂಥ ಏಕಪಕ್ಷೀಯ ನಿರ್ಣಯದಲ್ಲಿ 1/4/25 ಏನಿದೆ ಅದನ್ನ ಕೈ ಬಿಡಬೇಕು. 1/1/24ರಿಂದ ಮಾಡಬೇಕು. ನೀವು ಮಾಡದೇ ಇದ್ರೆ ನಾವು ಮಾರ್ಚ್ 2ನೇ ತಾರೀಕಿಂದ ಸಾರಿಗೆ ನಿಗಮಗಳ ನೌಕರರು ಇದೇನು ಹೋರಾಟ ಹೊಸದಲ್ಲ, ಇವತ್ತು ಅವರು ಆಕ್ರೋಶ ಭರಿತವಾಗಿದ್ದಾರೆ. ಯಾಕೆ ನಿಮ್ಮ ನಿರ್ಣಯಗಳಿಗೆ ಸಾರಿಗೆ ನೌಕರರೇ ವಿರೋಧ ವ್ಯಕ್ತಪಡಿಸಿದ್ರು? ಅಲ್ಲ, ನಿರ್ಣಯಕ್ಕೆ ಸಹಜವಾಗಿ ಒಂದಷ್ಟು ಅತೃಪ್ತಿ ಇರ್ತಕ್ಕಂಥ ನೌಕರರು ವಿರೋಧ ವ್ಯಕ್ತಪಡಿಸೋದು ಸಹಜ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಸಂಪೂರ್ಣವಾಗಿ ಈಡೇರಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲಿ ಅವ್ರು ಬಂದಿರ್ತಾರೆ. ಆದರೆ ಒಂದು ಸರ್ಕಾರದ ಜೊತೆ ಇಡೀ 1,15,000 ಜನ ನೌಕರರ ಒಂದು ಬೇಡಿಕೆಯನ್ನು ಇತ್ಯರ್ಥಪಡಿಸುವಾಗ ಕಾರ್ಮಿಕ ಮುಖಂಡರು ಮತ್ತು ಜಂಟಿ ಕ್ರಿಯಾ ಸಮಿತಿಗೆ ಒಂದು ಜವಾಬ್ದಾರಿ ಇದೆ. ಅದರಿಂದ ನಾವು ಏಕಾಏಕಿ ಈಗ ಮುಷ್ಕರ ಕರೆ ಕೊಟ್ಟು ಅವರು ಮಾತುಕತೆ ಕರೆಯುತ್ತೀವಿ ಅನ್ನೋದನ್ನ ನಾವು ತಿರಸ್ಕಾರ ಮಾಡೋದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದು
ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಆಲೋಚನೆ. ಈಗ ಸರ್ಕಾರ ನಿಮಗೆ 10 ದಿನದ ಒಳಗಡೆ ನಿಮ್ಮನ್ನೇನು ಸಭೆ ಕರೀತದೆ ಅಂತ ವಿಶ್ವಾಸ ಇದೆಯಾ? ಒಂದು ಧರಣಿ ಸತ್ಯಾಗ್ರಹ ನಿಜವಾಗ್ಲೂ ಸರ್ಕಾರದ ಬಿಸಿ ಮುಟ್ಟಿಸುವಂಥ ಕಾರ್ಯ ಆಗತ್ತಾ? ಇದನ್ನು ನೀವು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀರಿ, ನಿಮಗೆ ಗೊತ್ತಿದೆ. ನಿರಂತರವಾದಂಥ ಧರಣಿ ಇದೆಯಲ್ಲ, ಅದು ಫಲ ಕೊಟ್ಟೇ ಕೊಡುತ್ತೆ. ಯಾಕೆಂದರೆ ಯಾವುದೇ ಸರ್ಕಾರ, ಅದು ಬೇರೆ ಧರಣಿಗಳು ಬೇರೆ, ಸಾರಿಗೆ ನಿಗಮಗಳ ನೌಕರರು ಮಾಡ್ತಕ್ಕಂಥ ಧರಣಿ ಬೇರೆ. ಅದರಿಂದ ಆ ಧರಣಿ ಮಾಡ್ತೀವಿ ಅಂತಕ್ಕಂಥದ್ದನ್ನ ಏನು ನಾವು ಹೇಳಿದ್ದೀವಿ, ಅದರಲ್ಲಿ ನಮಗೆ ವಿಶ್ವಾಸ ಇದೆ. ಖಂಡಿತವಾಗಿಯೂ ರಾಜ್ಯ ಸರ್ಕಾರ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಯಾಕೆಂತ ಹೇಳಿದ್ರೆ ಅವರಿಗೆ ಮುಂದೆ ಚುನಾವಣೆಗಳಿದ್ದಾವೆ, ಮುಂದೆ ಗ್ರಾಮ ಪಂಚಾಯಿತಿ ಚುನಾವಣೆ ಇದೆ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆಗಳಿದ್ದಾವೆ. ಸಾರಿಗೆ ನೌಕರರು ಮುನಿದ್ರೆ ಅವರು ಪಕ್ಷ ತನ್ನ ಇದನ್ನ ಕಳ್ಕೋಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆದ್ರಿಂದ ನಮಗೆ ವಿಶ್ವಾಸ ಇದೆ, ಖಂಡಿತವಾಗೂ 2ನೇ ತಾರೀಕಿನೊಳಗೆ ಕರೆದು ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಯನ್ನು ಇತ್ಯರ್ಥಪಡಿಸಬಹುದು ಅಂತಕ್ಕಂಥ ವಿಶ್ವಾಸವನ್ನ ಮಾನ್ಯ ಸಾರಿಗೆ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿ ಮೇಲೆ ನಾವು ಈಗಲೂ ಕೂಡ ಇಟ್ಕೊಂಡಿದ್ದೀವಿ. ಹಾಗಾದ್ರೆ ನಾಳೆಯಿಂದ ಸಾರಿಗೆ ಬಸ್ಗಳು ಯಾವುದೇ ರೀತಿಯಾದಂಥ ಸೇವೆಯಲ್ಲಿ ವ್ಯತ್ಯಯ ಇರೋದಿಲ್ಲ. ಪ್ರಯಾಣಿಕರಿಗೆ ಏನು ಹೇಳಬೇಕು? ಇಲ್ಲ, ಖಂಡಿತವಾಗಿಯೂ ಸಾರಿಗೆ ನಿಗಮಗಳ ನೌಕರರು ನಾವು ಮುಷ್ಕರಕ್ಕೆ ಕರೆ ಕೊಟ್ಟಿಲ್ಲ. ಯಾಕೆಂದ್ರೆ ಕರೆ ಕೊಟ್ಟು ನಾವು ವಾಪಸ್ ತಗೊಳ್ತಾ ಇಲ್ಲ. ಆಗಬಹುದೇನೋ ಅಂತಕ್ಕಂಥ ನಿರೀಕ್ಷೆ ಇತ್ತು. ಯಾಕೆ ಅಂತ ಹೇಳಿದ್ರೆ ನಿನ್ನೆ 9 ಗಂಟೆವರೆಗೂ ಏನು ಅವರು ತೀರ್ಮಾನ ಮಾಡಿರಲಿಲ್ಲ. ಸೊ ಅದು ಸಾರಿಗೆ ನೌಕರರಿಗೆ ಬಹಳ ಆಕ್ರೋಶ ತುಂಬಾ ಇತ್ತು. ಸೊ ಈಗ ಒಂದು ಹಂತದಲ್ಲಿ ಬಂದಿದೆ. ಅದರಿಂದ ನಾಳೆ ಬಸ್ಸು ನಿರಂತರವಾಗಿ ನಡೆಯುತ್ತೆ. ಯಾವುದೂ ಸಾರ್ವಜನಿಕರು ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ. ಯಾಕೆಂದ್ರೆ ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿಲ್ಲ ಮುಷ್ಕರಕ್ಕೆ, ಅಥವಾ ನೌಕರರು ಕೂಡ ನಾವೇನು ಈಗ ತೀರ್ಮಾನವನ್ನು ಮಾಡಿದೀವಿ. ಕೆಲವರು ಆಕ್ರೋಶವನ್ನ, ಅತೃಪ್ತಿಯನ್ನು ವ್ಯಕ್ತಪಡಿಸಿರ್ಬೋದು, ಆದ್ರೆ ಅವರೇನಾದ್ರೂ ಮುಷ್ಕರಕ್ಕೆ ಮುಂದಾಗಬಹುದು? ಸಾಧ್ಯ ಇಲ್ಲ. ಆದ್ರೆ ಇಡೀ ಒಟ್ಟು ಸಾರಿಗೆ ನಿಗಮಗಳ ನೌಕರರು ಏನಿದ್ದಾರೆ ಅವರು ಮುಂದಿನ ಫಲಪ್ರದವಾದಂಥ ವಿಚಾರಕ್ಕೆ ಅವರು ಕಾದು ನೋಡ್ತಾ ಇದ್ದಾರೆ. ಅದನ್ನ ಮಾರ್ಚ್ 2ನೇ ತಾರೀಕು ನಂತರ ನಾವು ಗಂಭೀರವಾದಂಥ ಚಳವಳಿ. ಬಹಳ ಪ್ರಮುಖವಾಗಿ ನಿವೃತ್ತ ನೌಕರರಿಗೆ ಭಾರಿ ಅನ್ಯಾಯ ಆಗುತ್ತೆ. ಈಗ ವರ್ಕಿಂಗ್ ಇರುವಂಥ ಎಂಪ್ಲಾಯಿಗಳಿಗೆ ಏನಂತ ದೊಡ್ಡ ಅನ್ಯಾಯ ಆಗಲ್ಲ, ನೀವು ನಮಗೆ ಅನ್ಯಾಯ ಮಾಡ್ತಿದ್ದೀರಿ ಅನ್ನೋ ಅಭಿಪ್ರಾಯನೂ ಕೂಡ ಇದೆ. ನಾನು ಸಾರಿಗೆ ನಿಗಮಗಳಲ್ಲಿ ನಿವೃತ್ತಿ ಆಗಿರ್ತಕ್ಕಂಥ ನೌಕರ ಬಂಧುಗಳಿಗೆ 220 ಕೋಟಿ ಏನು ಹಣವನ್ನು ಕೊಡಿಸ್ಲಿಕ್ಕೆ ಆ ಗ್ರಾಚ್ಯುಟಿ ಡಿಫರೆನ್ಸ್ ಅಮೌಂಟು ಬೇಸಿಕ್ ಸೇರಿಸ್ಕೊಟ್ಟಿರಲಿಲ್ಲ. 1/1/20ರಿಂದ 28/2/23ವರೆಗೆ. ಅದರಿಂದ ನಿವೃತ್ತಿ ನೌಕರರಲ್ಲಿ ನಾನು ಮನವಿ ಮಾಡ್ತೀವಿ, ನೀವು ಯಾವುದೇ ಸಂದರ್ಭದಲ್ಲಿ ಈ ಜಂಟಿ ಕ್ರಿಯಾ ಸಮಿತಿ ಮೇಲೆ ವಿಶ್ವಾಸ ಇಡಿ. ಯಾಕೆಂದ್ರೆ ಅವ್ರು ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಯಾಕೆಂದ್ರೆ ಒಂದು 15,000 ಜನ ನೌಕರರಿಗೆ 220 ಕೋಟಿ ಹಣವನ್ನು ಕೊಡಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಜಂಟಿಯಾಗಿ ಹೋರಾಟವನ್ನ ನಡೆಸಿದೀವಿ. ಅವರೆಲ್ಲರೂ ಕೂಡ 1 ಲಕ್ಷ 2 ಲಕ್ಷ ಇಲ್ಲೇ ಇದ್ದಾರೆ ಕೇಳಿ, 3 ಲಕ್ಷ ಈಗೆಲ್ಲ ಹಣವನ್ನ ತಗೊಂಡಿದ್ದಾರೆ. ಅದರಿಂದ ಅವರಿಗೆ ನಮ್ಮ ಬಗ್ಗೆ ಯಾವುದೇ ಸಂದರ್ಭದಲ್ಲಿ ಅಸಹನೆ ಬರೋದಿಲ್ಲ. ನಾನು ಅವ್ರಿಗೆ ವಿನಂತಿ ಮಾಡೋದು, ಮಾರ್ಚ್ 2ನೇ ತಾರೀಕಿನಿಂದ ಏನು 15,000 ಜನ ನೌಕರರು ನೀವಿದ್ದೀರಿ, ಬ್ಯಾಚ್ ಬೈ ಬ್ಯಾಚು ಸರ್ಕಾರ ಏನಾದ್ರೂ ನಮ್ಮನ್ನು ಕರೆದು ಈ ಬೇಡಿಕೆಯನ್ನು ಇತ್ಯರ್ಥ ಮಾಡದೇ ಇದ್ರೆ, ಈಗಾಗಲೇ MD ಅವರು ಕೂಡ ಹೇಳಿದ್ದಾರೆ, ನಾವು ನಿವೃತ್ತ ನೌಕರರ ಬಗ್ಗೆ ಕೇರ್ ತಗೊಳ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಆದ್ರಿಂದ ಅವ್ರಿಗೆ ಅನ್ಯಾಯ ಆಗಲ್ಲ. ಒಂದ್ ವೇಳೆ ಅಂತ ಅನ್ಯಾಯಕ್ಕೆ ಏನಾದ್ರು ಮುಂದಾದ್ರೆ ನಾವು ಮಾರ್ಚ್ 2ರಿಂದ ಆರಂಭವಾಗ್ತಕ್ಕಂಥ ಧರಣಿಗೆ, ಯಾಕೆಂದ್ರೆ ಅವ್ರು ಪೂರ್ಣ ಪ್ರಮಾಣದಲ್ಲಿ ನಿವೃತ್ತಿ ಆಗಿರ್ತಾರೆ ಅಲ್ವಾ, ಬಂದು ಅವ್ರು ನಮ್ಮ ಜೊತೆ ಮಲಗಲಿ, ನಾವು ನಿರಂತರವಾದಂಥ ಧರಣಿ ಹೋರಾಟಕ್ಕೆ ನಾವು ಸಜ್ಜು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು ಸಾರಿಗೆ ಮುಖಂಡರ ಅಂತ ಮಂಜುನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18.